ಪ್ರತಿಯೊಬ್ಬ ರೈತನ ಮನೆಯಲ್ಲೂ ಸೈನಿಕನಾಗಬೇಕು ಎಂದು ಹೇಳಿದರು ಪರವೀಜ್ ಹವಾಲ್ದಾರ್. ಕಿತ್ತೂರು ಫೌಜಿ ಫ್ಯಾಕ್ಟರಿ ತರಬೇತಿ ಕೇಂದ್ರದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಕಿತ್ತೂರು ಫೌಜಿ ಫ್ಯಾಕ್ಟರಿ ಮತ್ತು ಆಶ್ರಯ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಜಯ ಆರ್ಥೋ ಮತ್ತು ಟ್ರಾಮಾ ಸೆಂಟರ್ ಬೆಳಗಾವಿ ಹಾಗೂ ಸ್ಪಂದನ ಹಾಸ್ಪಿಟಲ್ ಮತ್ತು ಶಕುಂತಲಾ ಗ್ರಾಮೀಣ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಿತ್ತೂರು ಫೌಜಿ ಫ್ಯಾಕ್ಟರಿ ಸಂಸ್ಥಾಪಕರಾದ ಶ್ರೀ ಪರವೀಜ್ ಹವಾಲ್ದಾರ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು. 23 ಆದ್ರೆ 24 35 58 75 109 ಹಾಲಿ ರಿಸಲ್ಟ್ ಬಂದಿರತಕ್ಕಂಥ ಬೆಳಗಾವಿ ಜಿಲ್ಲಾ ಎಆರ್ಆಲ್ಲಿ ಒಂದೇ ಒಂದು ಬ್ಯಾಚ್ ಅಲ್ಲಿ 170ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ನಮ್ಮ ಈ ಸೈನಿಕರಿಗೆ ನಾವು ಬರೀ ಲಾಸ್ಟ್ 2024ರವರೆಗೂ ನಾವು ಅಲ್ಲಿ ಭಾರತೀಯ ಸೇನೆ ಸೇರ್ಬೇಕು ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ BSF ಇರ್ಬೋದು, CRPF ಇರ್ಬೋದು, ಆನಂತರ ಆರ್ಮಿ ಏರ್ ಫೋರ್ಸ್ ಅಲ್ಲದೆ ಈ 2024ರಲ್ಲಿ ನಾವು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು PSI ಹುದ್ದೆಗೆ ಕೂಡ ತರಬೇತಿ ಕೊಟ್ಟಿದ್ವಿ. ಈ ಲಾಸ್ಟ್ ಸೆಷನ್ ಅಲ್ಲಿ ನಮ್ಮ ಜಮೀರ್ ಅಹಮದ್ ಸಾಮಾನ್ಯ ನಮ್ಮ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಕೂಡ ನಮಗೆ ಸಂಸ್ಥೆಗೆ ಬಂದು ಒಂದು ಭೇಟಿ ಪರಿಚಯ. ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 300 ಎಲ್ಲ SC ವಿದ್ಯಾರ್ಥಿ ಇದೆ. ಈ 2025ರಲ್ಲಿ ಆಲ್ಮೋಸ್ಟ್ ನಮ್ದು 2 ವಿದ್ಯಾರ್ಥಿನಿಯರು ನಮ್ಮ ಭಾರತೀಯ ಸೇನೆ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ನಂತರ ನಮ್ಮ ವರದಿಗಾರರು ಬಸವರಾಜ್ ಭೀಮರಾಣಿ ಮತ್ತು ಬಸವರಾಜ್ ಕಡ್ಕೋಲಿ ಇವರು ವಿಜಯ ಆರ್ಥೋ ಮತ್ತು ಟ್ರಾಮಾ ಸೆಂಟರ್ ಬೆಳಗಾವಿ ಆಸ್ಪತ್ರೆಯ CEO ಸೋಮಶೇಖರ್ ಪೂಜಾರಿ ಅವರನ್ನು ಸಂದರ್ಶನ ಮಾಡಿದರು. CEO ಆಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿಗೆ ಕಿತ್ತೂರಲ್ಲಿ ಫೌಜಿ ಫ್ಯಾಕ್ಟರಿ ಅಂತ ಒಂದು ದೊಡ್ಡ ಕ್ಯಾಂಪ್ ಟ್ರೈನಿಂಗ್ ಏರಿಯಾ ಇದೆ. ಅಲ್ಲಿಗೆ ಮಿಲಿಟ್ರಿ, ಅರೆ-ಮಿಲಿಟ್ರಿ, ಪೊಲೀಸು ಹಾಗೂ ಇನ್ನಿತರ ಎಲ್ಲನೂ ತರಬೇತಿ ಕೇಂದ್ರ ಆಗಿರೋದ್ರಿಂದ ಇಲ್ಲಿಗೆ ಅವರಿಗೆ ಹೆಲ್ತ್ ಚೆಕಪ್ ಅಂತ ಇರ್ತದೆ. ಹೆಲ್ತ್ ಚೆಕಪ್ ಮಾಡಿಸ್ಕೊಳಕ್ಕಂತ ಹೇಳಿ ನಮಗೆ ಹೇಳಿದರು. ನಮ್ಮ ಕಡೆಗೆ ಒಂದು 20 ತಂಡ ವೈದ್ಯರಿದ್ರೆ ಇಲ್ಲಿಗೆ ಜನರಲ್ ಎಕ್ಸಾಮಿನೇಷನ್ಸು, ಆರ್ಥೋಪೆಡಿಕ್ ಎಕ್ಸಾಮಿನೇಷನ್ನು, ಐ ಟೆಸ್ಟು, ಆಮೇಲೆ ಹಾರ್ಟು, ಲಂಗ್ಸು ಅಥವಾ ಶ್ವಾಸಕೋಶ, ಅದೇ ಥರ ಕಿವಿ, ಇವೆಲ್ಲನೂ ನಮಗೆ ಆರ್ಮಿಯಲ್ಲಿ ಸ್ಕ್ರೀನಿಂಗ್ ಅಂತ ಸ್ವಲ್ಪ ಅಶಕ್ತನ ಬಂದಿತ್ತು ಅಥವಾ ಸ್ವಲ್ಪ ಕಾಲಲ್ಲಿ ಏನಾದರೂ ತೊಂದರೆಗಳು ಬಂದಿದ್ದರೆ ಅಥವಾ ಸರಿಪಡಿಸುವಂಥವು ಯಾವುದಾದ್ರೂ ವಿಧಾನಗಳಿದ್ದರೆ ಅವನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತ ನಮ್ಮ ತಂಡ ವೈದ್ಯರಿಂದ ಆರ್ಥೋಪೆಡಿಕ್, ಆಮೇಲೆ ಮೆಡಿಸಿನ್ನು, ಸರ್ಜರಿ, ENT, ಆಫ್ತರ್ ಎಲ್ಲರೂ ಬಂದು 200ರಿಂದ 250 ವಿದ್ಯಾರ್ಥಿಗಳಿಗೆ ತರಬೇತಿಯಲ್ಲಿ ಒಳಗಿದ್ದ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮಾಡಿದ್ದೀವಿ. ಈ ಮೆಡಿಕಲ್ ಎಕ್ಸಾಮಿನೇಷನ್ಸಲ್ಲಿ ಆಲ್ಮೋಸ್ಟ್ ನೋಡಿದ್ರೆ ಎಲ್ಲರೂ ಆರೋಗ್ಯವಂತರಂತೆ ಕಾಣ್ತಾರೆ. ಅವರಲ್ಲಿ ಯಾವುದೇ ಕುಂದುಕೊರತೆಗಳಂತ ಕಂಡು ಬಂದಿಲ್ಲ ಮತ್ತು ಒಳ್ಳೆಯ ಕೆಲಸ ಮಾಡ್ತಿದೆ. ಈ ಸಂದರ್ಭದಲ್ಲಿ ಉಗುರ್ಕೋಡ್ ಗ್ರಾಮದ ಪಂಚಾಯತಿ ಅಧ್ಯಕ್ಷರಾದ ಶಫೀಕ್ ಹವಾಲ್ದಾರ್, ಕಿತ್ತೂರು ಫೌಜಿ ಫ್ಯಾಕ್ಟರಿಯ ನಿರ್ವಹಣಾ ಅಧಿಕಾರಿಗಳಾದ ಕ್ಯಾಪ್ಟನ್ ವೀರಭದ್ರ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.